ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾಗ್ಯಗೆ ಸತ್ಯ ಗೊತ್ತಾಗ್ತದೆ. ತಾಂಡವ್ ಮತ್ತು ಶ್ರೇಷ್ಠ ಮಾಡಿದ ಕುತಂತ್ರ ಏನು ಅನ್ನೋದು ಭಾಗ್ಯಗೆ ಗೊತ್ತಾಗಿದೆ. ಹಾಗಿದ್ರೆ ಅಂಥದ್ದು ಏನಾಯಿತು ಎಲ್ಲನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಇಲ್ಲಿ ಕಿಶನ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಸುನಂದ್ ಅವ್ರ ಹತ್ರ ತಾನು ತಪ್ಪು ಮಾಡಿಲ್ಲ ಅಂದರೂ ಇಲ್ಲಿ ಸುನಂದ್ ಅವ್ರು ಮಾತ್ರ ನಂಬೋಕೆ ರೆಡಿನೇ ಇಲ್ಲ. ಆ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಯಾವುದೇ ಕಾರಣಕ್ಕೂ ಇಲ್ಲಿ ಸುನಂದ ಅತ್ತೆ ಅಂತೂ ಭಾಗ್ಯನ ಪೂಜಾ ಮದುವೆ ಮಾಡುವುದಕ್ಕೆ ಬಿಡುವುದಿಲ್ಲ. ಖಂಡಿತವಾಗ್ಲೂ ಈ ಕಡೆ ಸುನಂದ ಅವರೇ ಈ ಒಂದು ಮದುವೆನ ತಡೀತಾರೆ ಅಂತ ಹೇಳಿ ಖುಷಿ ಸಂಭ್ರಮದಿಂದ ಪಾರ್ಟಿ ಮಾಡ್ತಿದ್ದಾರೆ ತಾಂಡವ್ ಶ್ರೇಷ್ಠ. ಈ ಕಡೆ ಕಿಶನ್ನ ನಾನು ಖಂಡಿತ ಪ್ರೂವ್ ಮಾಡ್ಕೋತೀನಿ ನಿಮ್ಮ ಮುಂದೆ, ಅವಾಗಾದರೂ ನಂಬ್ತೀರಾ ಅಂದಾಗ ಮೊದಲು ಪ್ರೂವ್ ಮಾಡ್ಕೊ ಅಂತ ಹೇಳಿ ಸುನಂದ್ ಅವರು ಹೇಳ್ತಾರೆ. ಈ ಕಡೆ ಭಾಗ್ಯ ಮತ್ತು ಕುಸುಮ ಅವರು ಎಷ್ಟು ಕನ್ವಿನ್ಸ್ ಮಾಡಿದ್ರು ಸುನಂದ್ ಅವರು ಕನ್ವಿನ್ಸ್ ಆಗ್ತಿಲ್ಲ. ನನ್ನ ಮಗಳ ಬದುಕು ಆಲ್ರೆಡಿ ಹಾಳಾಗಿದೆ. ಒಬ್ಬ ಅಳಿಯ ಮತ್ತೊಂದು ಹುಡುಗಿ ಜೊತೆ ಹೋಗಿ ನನ್ನ ಮಗಳ ಬದುಕನ್ನು ಹಾಳು ಮಾಡಿದ್ದಾನೆ, ಮತ್ತು ನನ್ನ ಪೂಜಾ ಬದುಕು ಕೂಡ ಹಾಳಾಗೋದಕ್ಕೆ ನಾನು ಬಿಡುವುದಿಲ್ಲ. ದಯವಿಟ್ಟು ಕುಸುಮ ಅವರೇ ನೀವು ಸುಮ್ಮನೆ ಇದ್ಬಿಡಿ. ನನ್ನ ಮಗಳ ಬದುಕನ್ನು ನಾನೇ ಸರಿಪಡಿಸ್ತೀನಿ. ನನ್ನ ಮಗಳ ಬದುಕನ್ನು ಹೇಗೆ ಕಟ್ಟಬೇಕು ಅನ್ನೋದು ನನಗೆ ಗೊತ್ತಿದೆ. ಅವಳ ಬದುಕಿಗೆ ತಲೆ ಹಾಕಬೇಡಿ ಅಂತ ಸುನಂದ್ ಅವರು ಹೇಳಿಬಿಡ್ತಾರೆ. ಈ ಕಡೆ ಪೂಜಾ ಕೂಡ ಕಿಶನ್ಗೆ ಕಾಲ್ ಮಾಡಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಕಿಶನ್, ಅಮ್ಮ ಆ ರೀತಿ ಮಾತಾಡಿದ್ರಿಂದ ಅಂದಾಗ ನಿನಗೆ ನನ್ನ ಬಗ್ಗೆ ನಂಬಿಕೆ ಇದೆ ಅಲ್ವಾ ಅಂತ ಹೇಳಿ ಕಿಶನ್ ಕೇಳಿದ್ದಕ್ಕೆ ಖಂಡಿತ ಅಂತ ಹೇಳ್ತಾಳೆ ಪೂಜಾ. ಅಂದಮೇಲೆ ನನಗೆ ಯಾವುದೇ ರೀತಿ ವರೀಸ್ ಇಲ್ಲ ಅಂತ ಹೇಳಿ ಕಿಶನ್ ಆಫೀಸ್ಗೆ ಹೋಗಿದೆ. ಹೇಗಾದರೂ ಮಾಡಿ ಆ ಹುಡುಗಿನ ಹುಡುಕ್ಬೇಕಲ್ಲ, ಅವಳ ಮುಖಾಂತರ ಸತ್ಯ ಬಾಯಿ ಬಿಡಿಸ್ಬೇಕಲ್ಲ, ಸುನಂದ ಆಂಟಿ ಮುಂದೆ ಹೇಳಿಸ್ಬೇಕಲ್ಲ ಅಂತ ಯೋಚನೆ ಮಾಡಿದೆ. ಆಕೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ಅಂತ ಯೋಚನೆ ಮಾಡಿ ಆ ವಿಸಿಟಿಂಗ್ ಕಾರ್ಡಲ್ಲಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಆ ಹುಡುಗಿ ನನಗೂ ನಿಮಗೂ ಸಂಬಂಧ ಇಲ್ಲ, ಅದು ಅಲ್ಲಿಗೆ ಮುಗೀತು, ನನ್ನ ಕೆಲಸ ಮುಗೀತು ಅಂತ ಹೇಳ್ತಾರೆ. ಕೆಲಸ ಮುಗೀತು ಅಂದರೆ ಹಾಗಿದ್ರೆ ಇವಳನ್ನ ಯಾರಾದರೂ ಕೂಡ ಬಿಟ್ಟಿದ್ರಾ ಅಂತ ಹೇಳಿ ಕಿಶನ್ಗೆ ಅನುಮಾನ ಬರುತ್ತೆ. ಕಾಲ್ ಮಾಡ್ತಾರೆ, ಪಿಕ್ ಮಾಡ್ತಿಲ್ಲ. ಈ ಕಡೆ ಭಾಗ್ಯ ಕೂಡ ಕಿಶನ್ಗೆ ಕಾಲ್ ಮಾಡಿ ಅಮ್ಮ ರೀತಿ ಮಾತಾಡಿದ್ರು ಅಂತ ಬಿಚ್ಚು ಮಾಡ್ಕೊಬಿಡಿ ಕಿಶನ್, ನೀವು ಹೇಗೆ ಪ್ರೂವ್ ಮಾಡ್ಕೋತೀರಾ ಅಂತ ಕೇಳಿದಾಗ ಈ ಕಡೆ ಕಿಶನ್ನ ನನಗೆ ಆ ಹುಡುಗಿ ನಂಬರ್ ಸಿಕ್ಕಿದೆ, ಆ ಹುಡುಗಿಗೆ ಕಾಲ್ ಮಾಡಿದೆ, ಬಟ್ ಆ ಹುಡುಗಿ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ, ಕೆಲಸ ಮುಗೀತು ಅಂದು ಅದನ್ನೆಲ್ಲ ನೋಡ್ತಿದ್ರೆ ಯಾರೋ ಹೇಳ್ಕೊಟ್ಟು ಮಾಡಿಸಿದ್ದಾರೆ ಅಂತ ಅನ್ನಿಸ್ತದೆ. ಈಗ ಕಾಲ್ ಪಿಕ್ ಮಾಡ್ತಿಲ್ಲ ಅಂದಾಗ ಹಾಗಿದ್ರೆ ನನಗೆ ಕೊಡಿ, ನಾನು ಟ್ರೈ ಮಾಡ್ತೀನಿ ಅಂತ ಭಾಗ್ಯ ನಂಬರ್ನ ತಗೊಂಡಿದ್ದೆ. ಈ ಕಡೆ ಆ ಹುಡುಗಿಗೆ ಕಾಲ್ ಮಾಡಿ ನನಗೆ ಮಾಡೆಲ್ ಬೇಕಾಗಿತ್ತು, ಒಂದು ಆ್ಯಡ್ ಶೂಟ್ ಇದೆ ಅಂದಾಗ ಆ ಹುಡುಗಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಸರಿ ಅಂತ ಹೇಳಿ ಭಾಗ್ಯನ ಭೇಟಿ ಮಾಡೋದಕ್ಕೆ ಒಪ್ಕೋತಾರೆ. ಫೈನಲಿ ಭಾಗ್ಯ ಹೋಗಿದೆ. ಆ ಹುಡುಗಿಯಿಂದ ಇಲ್ಲಿ ಕಿಶನ್ನ ಕೂಡ ಕರೆಸಿದ್ದೆ ಅಲ್ಲಿಗೆ. ಆ ಹುಡುಗಿ ಕಡೆಯಿಂದ ಏನಾಯಿತು ಎಂತು ಎಲ್ಲವನ್ನ ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಮೊದಲಲ್ಲೇ ಹುಡುಗಿ ಹೇಳುವುದಿಲ್ಲ, ಭಾಗ್ಯ ತನ್ನ ರೌದ್ರಾವತಾರನ ತಾಳಿದ್ದೆ ಖಂಡಿತ ಹುಡುಗಿ ಬಾಯ್ ಬಿಡ್ತಾಳೆ. ಅದ್ರ ಜೊತೆ ತಾಂಡವ್ ಶ್ರೇಷ್ಠ ಇದ್ದಾರೆ ಅಂತ ಗೊತ್ತಾಗಿದೆ. ಕೆಂಡಾಮಂಡಲ ಆದ ಭಾಗ್ಯ ತಾಂಡವ್ ಶ್ರೇಷ್ಠಗೆ ಸರಿಯಾಗಿ ಹಾಗಿದ್ರೆ ತನ್ನ ತಂಗಿ ವಿಶ್ವಕ್ಕೆ ಬಂದಿದ್ದ ತಾಂಡವ್ ಮತ್ತೆ ಶ್ರೇಷ್ಠನ ಸುಮ್ಮನೆ ಬಿಡ್ತಾರೆ ಭಾಗ್ಯ, ಅಥವಾ ತನ್ನ ಮೇಲೆ ಇಂಥ ಒಂದು ವ್ಯಕ್ತಿತ್ವದ ಮೇಲೆ ಆಪಾದನೆ ಬರೋ ರೀತಿ ಮಾಡಿದಂಥ ತಾಂಡವ್ ಶ್ರೇಷ್ಠಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ಕಿಶನ್ ಪೊಲೀಸ್ ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವರನ್ನು ಅರೆಸ್ಟ್ ಮಾಡಿಸ್ತಾರೆ. ಏನಾಗ್ಬೋದು, ಯಾವ ರೀತಿ ಕತೆಗೆ ಟ್ವಿಸ್ಟ್ ಸಿಗುತ್ತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.